ಓಕೆ ಫ್ರೆಂಡ್ಸ್, ಈಗ ನಾವು ಲಾನಿನ ಎಫೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಲಾನಿನ ಎಫೆಕ್ಟ್ ಅಂದರೆ ಇದು ಒಂದು ನಾರ್ಮಲ್ ಫಿನಾಮಿನ, ಪ್ರತಿ ವರ್ಷ ಆಗುವಂಥದ್ದು. ಇದು ಬರೀ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ ಲಾನಿನ ಎಫೆಕ್ಟು. ಏನು ಲಾನಿನ ಎಫೆಕ್ಟ್ ಅಂದಾಗ ಇದು ನೀವು ಗಮನಿಸ್ತಾ ಇದ್ದೀರಿ, ಇದು ರಷ್ಯಾ ಸೈಬೇರಿಯನ್ ಪಾರ್ಟು ಈ ಕಡೆ ಬರುತ್ತೆ. ಇದು ಅಮೇರಿಕಾ, ಈ ಕಡೆ ನಾರ್ತ್ ಅಮೇರಿಕಾ ಬರುತ್ತೆ. ಇದಾದ ನಂತರ ಇದು ಮುಂದೆ ವೇವ್ಸ್ ಏನು ಕಂಟಿನ್ಯೂ ಆಗಿದೆ, ಈ ಕಡೆ ಇಂಡಿಯಾ ಪಾರ್ಟ್ ಬರುತ್ತೆ. ಸೊ ಇವಾಗ ಇಲ್ಲಿ ನೋಡಿ, ಸ್ಪೆಸಿಫಿಕ್ ಜೆಟ್ ಸ್ಟ್ರೀಮ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಸ್ಪೆಸಿಫಿಕ್ ವಲಯ ಇದು. ಇಲ್ಲಿ ಪೋಲಾರ್ ಜೆಟ್ ಸ್ಟ್ರೀಮ್ ಅಂತಂದಾಗ ಇಲ್ಲಿ ರೆಡ್ ಕಲರಲ್ಲಿ ಏನು ಮಾರ್ಕ್ ಮಾಡ್ತಾ ಇದ್ದಾರೆ, ಇಲ್ಲಿ ತುಂಬ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ಒಂದು ಸ್ಪೆಸಿಫಿಕ್ ಸಾಗರದ ಮಧ್ಯಭಾಗದಲ್ಲಿ ಅತ್ಯಂತ ಹೈ ಪ್ರೆಷರ್ ಕ್ರಿಯೇಟ್ ಆಗಿರೋದ್ರಿಂದ ಈ ಒಂದು ರಷ್ಯಾದಿಂದ ಬೀಸುವಂಥ ತಂಪಾದ ಗಾಳಿ ಆಗತ್ತೆ ಅಂದರೆ ಈ ಒಂದು ಸ್ಪೆಸಿಫಿಕ್ ಜೆಟ್ ಸ್ಟ್ರೀಮಿಂದ ಇದು ಪೋಲಾರ್ ಜೆಟ್ ಸ್ಟ್ರೀಮ್ ಕಡೆಗೆ ಮೂವ್ ಆಗುತ್ತೆ. ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಇವು ಕೋಲ್ಡ್ ವೇವ್ಸ್ ಏನಾಗುತ್ತೆ, ಈ ರೀತಿಯಾಗಿ ಇಲ್ಲಿಂದ ಪಾಸಾಗಿ ಇಲ್ಲಿ ಸೈಬೇರಿಯಾ ಕಡೆಯಿಂದ ಇವು ಏನಾಗುತ್ತೆ ಅಂದರೆ ಈ ಕೋಲ್ಡ್ ವೇವ್ಸ್ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಅರೇಬಿಯಾ, ಸೌದಿ ಅರೇಬಿಯಾ ಈ ಕಡೆಯಿಂದ ಎಲ್ಲ ಪಾಸಾಗಿ ಅದು ಅಫ್ಘಾನಿಸ್ತಾನ ರೀಚಾಗಿ ಅಲ್ಲಿಂದ ಪಾಕಿಸ್ತಾನ ಅಥವಾ ಇಂಡಿಯಾಕ್ಕೆ ಈ ರೀತಿಯಾಗಿ ಕೋಲ್ಡ್ ವೇವ್ಸ್ಗಳು ನೇರವಾಗಿ ರಷ್ಯಾ ಮತ್ತು ಸೌದಿ ಅರೇಬಿಯಾದಿಂದ ಈ ಕೋಲ್ಡ್ ವೇವ್ಸು ಈ ಕಡೆ ಬರ್ತಾಯಿದೆ. ಇದು ಈಗ ಪ್ರೆಸೆಂಟಾಗಿ ನಡೀತಿರುವಂಥ ಲಾನಿನ ಎಫೆಕ್ಟು. ಹಾಗಾದರೆ ಲೀನಾ ಎಫೆಕ್ಟ್ ಏನಂದರೆ ಅಂತ ಬರಗಾಲಕ್ಕೆ ನಾವು ಏನು ಕಾರಣ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಲೀನಾ ಎಫೆಕ್ಟು. ನೀನಾ ಎಫೆಕ್ಟ್ ಅಂದರೆ ಏನು? ಇದು ನಾರ್ಮಲ್ ಕಂಡೀಷನ್, ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಭೂಪಟದ ಮೂಲಕ ಇಲ್ಲಿ ಮಧ್ಯಭಾಗದಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆದಾಗ ಕೋಲ್ಡ್ ವೇವ್ಸ್ಗಳು ಈ ರೀತಿಯಾಗಿ ಮೂವ್ ಆಗಿ ಇಂಡಿಯಾ ಕಡೆ ಬರುತ್ತೆ. ಹಾಗಾಗಿ ನಾವು ಕೋಲ್ಡನ್ನು ಇಲ್ಲಿ ಏನು ಮಾಡ್ತೀವಿ, ಫೀಲ್ ಮಾಡ್ತೀವಿ. ಓಕೆ, ಇದು ಲಾನಿನ ಎಫೆಕ್ಟ್, ಇದು ನಾರ್ಮಲ್ ಎಫೆಕ್ಟು. ಸೊ ಲೀನಾ ಎಫೆಕ್ಟ್ ಅಂದರೆ ಏನು? ಇಲ್ಲಿ ಎರಡು ಚಿತ್ರಗಳನ್ನು ಗಮನಿಸ್ತಾ ಇದ್ದೀರಾ. ಮೊದಲನೇದಾಗಿ ಇದು ನಾರ್ಮಲ್ ಇಯರ್ ಅಂದರೆ ಪ್ರತಿ ವರ್ಷ ಯಾವ ರೀತಿಯಾಗಿ ಮಳೆಯಾಗುತ್ತೆ ಅದೇ ರೀತಿಯಾಗಿ ಆಗುವಂಥದ್ದು. ಸೊ ಇಲ್ಲಿ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇದು ಸೌತ್ ಅಮೇರಿಕಾ, ಇದು ನಾರ್ತ್ ಅಮೇರಿಕಾ, ಇದು ರಷ್ಯನ್ ಪಾರ್ಟ್. ಸೊ ಸ್ಪೆಸಿಫಿಕ್ ಸಾಗರವನ್ನೇ ನಾವು ಯಾಕೆ ಕನ್ಸಿಡರ್ ಮಾಡ್ತೀವಪ್ಪ ಅಂದರೆ ಅತಿ ಹೆಚ್ಚು ಮೋಡಗಳು ಕ್ರಿಯೇಟ್ ಆಗೋದು ಸ್ಪೆಸಿಫಿಕ್ ಮಹಾಸಾಗರದಲ್ಲಿ. ಯಾಕಂದರೆ ಇದು ಸಮುದ್ರದಲ್ಲಿ ಅತ್ಯಂತ ದೊಡ್ಡದಾಗಿರುವಂಥ ಸಾಗರ ಆಗಿರೋದ್ರಿಂದ ಸ್ಪೆಸಿಫಿಕ್ ಸಾಗರದಲ್ಲಿ ಹೆಚ್ಚು ಮೋಡಗಳು ಕ್ರಿಯೇಟ್ ಆಗಿರೋದ್ರಿಂದ ಲಾನಿನ ಆಗಿರ್ಬೋದು, ಲೀನಾ ಆಗಿರ್ಬೋದು, ಎರಡೂ ಕೂಡ ಕ್ರಿಯೇಟ್ ಆಗೋದು ಇದೇ ಒಂದು ರೀಸನ್ನಲ್ಲಿ. ಸೊ ನಾರ್ಮಲ್